ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಪ್ರಿಯಾ ಮತ್ತು ವೀಣಾ ಮಾಡ್ತಿರೋ ಕುತಂತ್ರಕ್ಕೆ ಇಲ್ಲಿ ಮೀನಾ ಬಲಿಪಶುವಾಗ್ತಿದ್ದಾರೆ. ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ನಂದ ಅವರ ವಿಶ್ವಾಸವನ್ನು ವಲ್ಲಭ ಗಳಿಸಬೇಕು, ಮತ್ತೆ ಮನೆಗೆ ವಾಪಸ್ ಆಗಬೇಕು. ಮಾವನೇ ವಲ್ಲಭನ ಒಳ್ಳೆತನವನ್ನು ಅರ್ಥ ಮಾಡಿಕೊಂಡು ಮನೆ ಒಳಗೆ ಸೇರಿಸಬೇಕು ಅಂತ ಹೇಳಿ ಮೀನಾ ಒಂದು ಸೂಪರ್ ಪ್ಲ್ಯಾನನ್ನು ಮಾಡ್ತಾಳೆ. ಆ ಒಂದು ಪ್ಲ್ಯಾನ್ ಕೇಳಿಸ್ಕೊಂಡಂಥ ಗಿರಿಜಾ, ಕೇಶವ ಎಲ್ಲರೂ ಕೂಡ ಪ್ಲ್ಯಾನ್ ಅಂತೂ ಸೂಪರ್ ಆಗಿದೆ ಅಂತ ಹೇಳ್ತಾರೆ. ಇಲ್ಲಿ ಪ್ರಿಯಾ ಮತ್ತು ವೀಣಾ ಇಬ್ಬರು ಕೂಡ ಈ ಪ್ಲ್ಯಾನ್ಗೆ ಅಡ್ಡಿ ಆಗ್ಬೋದು ಅಂತ ಯೋಚನೆ ಮಾಡಿದಂಥ ಮೀನಾ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಅವರಿಬ್ಬರನ್ನ ಮನೆಯಿಂದ ಸಾಕಾಕಿದ್ದಾರೆ. ಇದರ ನಡುವೆ ಇವರ ಪ್ಲ್ಯಾನನ್ನು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡೋ ಕಡೆ ಮುಂದಾಗ್ತಿದ್ದಾರೆ. ಮೀನಾ ಮತ್ತೆ ಕೇಶವ ಹೋಗಿದ್ದೆ ಬೀದಿ ನಾಟಕ ಮಾಡೋರ ಹತ್ರ ಈ ಒಂದು ನಾಟಕ ಮಾಡೋದಕ್ಕೆ ಡೀಲ್ ಅನ್ನ ಕೊಡ್ತಾರೆ. ಅವರು ಕೂಡ ನಾಟಕಕ್ಕೆ ಒಪ್ಕೋತಾರೆ. ನಂತರ ಇಲ್ಲಿ ಬೀದಿ ನಾಟಕಕ್ಕೆ ಎಲ್ಲ ರೀತಿ ತಯಾರಿ ಆಗಿದೆ. ಆ ಕಡೆ ಗಿರೀಜ್ ಅವರು ಕೂಡ ತಮ್ಮ ಗಂಡ ನಂದವ್ರನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೊರಟು ಬರ್ತಿದ್ದಾರೆ. ಹೊರಟು ಬರುವ ದಾರಿನೇ ಬೇರೆ ಆಗ್ಬಿಟ್ಟಿದೆ ಗಿರೀಶ್ ಅವರು. ಅದಕ್ಕೆ ನಂದವರು ಈ ದಾರಿಲಲ್ಲ ಅಲ್ವಾ ದೇವಸ್ಥಾನಕ್ಕೆ ಹೋಗೋದು, ಚೌಡೇಶ್ವರಿ ದೇವಸ್ಥಾನಕ್ಕೆ ಬೇರೆ ದಾರಿಲಲ್ವಾ ಹೋಗೋದು ಅಂದಾಗ ಅದು ರಿಪೇರಿ ಆಗಿದ್ದಾರೆ, ಅದೇ ಕಾರಣಕ್ಕೆ ಈ ದಾರಿಯಲ್ಲಿ ಬರ್ತಿರೋದು ಅಂತ ಗಿರೀಶ್ ಅವರು ಹೇಳ್ತಾರೆ. ಸರಿ ಆಯಿತು ಅಂತ ದಾರಿಲಿ ಬರ್ತಿದ್ದಾರೆ. ಅಲ್ಲಿ ಆಲ್ರೆಡಿ ಬೀದಿ ನಾಟಕ ಶುರು ಆಗ್ಬಿಟ್ಟಿದೆ. ಗಂಡ ಹೆಂಡತಿಗೆ ಹಿಗ್ಗಾಮುಗ್ಗ ಬಾರಿಸ್ತಿದ್ದಾರೆ. ನನಗೆ ಕುಡಿಯೋದಕ್ಕೆ ದುಡ್ಡು ಕೊಡು ಅಂತ ಪೀಡಿಸ್ತಿದ್ದಾರೆ. ಬಟ್ ಹೆಂಡತಿ ಮಾತ್ರ ದುಡ್ಡು ಕೊಡೋದಿಲ್ಲ ಅಂತಾರೆ. ಅದನ್ನ ನೋಡಿದ ನಂದ ಅವ್ರಿಗೆ ತುಂಬಾ ಬೇಜಾರ ಆಗ್ತದೆ. ನಂತರ ಇಲ್ಲಿ ಮೀನಾ ಮತ್ತೆ ಕೇಶವ ಕೂಡ ಅಲ್ಲೇ ಔತ್ಕೊಂಡು ಎಲ್ಲವನ್ನ ಕೂಡ ನೋಡ್ತಿದ್ದಾರೆ. ಇತ್ತ ಕಡೆ ಅಮ್ಮು ಕೂಡ ವಲ್ಲಭನ್ಗೆ ಕಾಲ್ ಮಾಡಿ ನನಗೆ ಇಲ್ಲಿ ಯಾರೋ ಹುಡುಗರು ಬಂದು ತೊಂದರೆ ಕೊಡ್ತಿದ್ದಾರೆ, ದಯವಿಟ್ಟು ಬಂದು ಕಾಪಾಡು ವಲ್ಲಭ ಅಂತ ಹೇಳ್ತಾರೆ. ಅಯ್ಯೋ ನಿನ್ನ ಮುಖನ ಹತ್ರದಿಂದ ತೋರಿಸು, ಅವರೇ ಓಡೋಗ್ಬಿಡ್ತಾರೆ ಅಂತ ವಲ್ಲಭ ತಮಾಷೆ ಮಾಡ್ತಾರೆ. ಇಂಥ ಸಮಯದಲ್ಲೂ ತಮಾಷೆ ಮಾಡ್ತಿದ್ಯಲ್ಲ ವಲ್ಲಭ, ನಾನು ಸೀರಿಯಸ್ ಆಗಿ ನಿನ್ನನ್ನು ಕಾಪಾಡು ಅಂತ ಕರೀತಿದ್ದೀನಿ ಅಂದಾಗ ಹೌದಾ ನಿಜವಾಗ್ಲೂ ಆಗಿದೆಯಾ, ಇರು 1 ನಿಮಿಷ ಬರ್ತೀನಿ ಅಂತ ಹೇಳಿದ್ದೆ. ಅಲ್ಲಿಗೆ ಹೊರಟು ವಲ್ಲಭ ಬರ್ತಿದ್ದಾಗ ಎಲ್ಲಿ ಅವರು ಅಂತ ಅಮ್ಮನ ಕೇಳ್ತಿದ್ದಾರೆ. ಅದಕ್ಕೆ ಅಮ್ಮು ಅವರೆಲ್ಲ ನಾನು ಬೈದ ತಕ್ಷಣ ಎದ್ಕೊಂಡು ಹೋಗ್ಬಿಟ್ರು ಅಂದಾಗ ಹೌದಾ ಇದೇ ರೀತಿ ಹುಡುಗಿರು ಸ್ಟ್ರಾಂಗ್ ಆಗಿರಬೇಕು, ಎಲ್ಲವನ್ನ ಕೂಡ ಧೈರ್ಯವಾಗಿ ಫೇಸ್ ಮಾಡಬೇಕು ಅಂತ ಹೇಳ್ತಾರೆ. ನಂತರ ಸರಿ ಆಯಿತು ನಡಿ ಹೋಗೋಣ ಅಂತ ಹೇಳಿದಾಗ ಅಯ್ಯೋ ಏನು ಮಾತಾಡ್ತಿದ್ಯಾ ವಲ್ಲಭ, ಅಲ್ಲಿ ನೋಡು ಏನಾಗ್ತದೆ ಅಂತ, ಅದು ನೋಡಿಕೊಂಡು ಹೇಗೆ ಇಲ್ಲಿಂದ ಹೋಗೋದು, ಆ ಮನುಷ್ಯ ಹೇಗೆ ಹೆಂಡತಿಗೆ ಹೊಡಿತದ ನೋಡು, ದುಡ್ಡು ಕೊಡ್ತಾ ಇಲ್ಲ ಅಂತ, ಇದನ್ನೆಲ್ಲ ನೋಡಿಕೊಂಡು ಸುಮ್ಮನಿರೋಕ್ಕಾಗತ್ತಾ ಅಂದಾಗ ಏನು ಮಾಡೋಕ್ಕಾಗತ್ತಾ, ಅದೆಲ್ಲ ಅವರ ವೈಯಕ್ತಿಕ ವಿಷಯ, ಸುಮ್ಮನೆ ನಾವು ಅವ್ರ ವಿಷಯಕ್ಕೆ ಎಂಟ್ರಿ ಕೊಡೋಕ್ಕಾಗತ್ತಾ ಅಂತ ವಲ್ಲಭ ಹೇಳ್ತಾರೆ. ಅದು ಹಾಗಲ್ಲ ವಲ್ಲಭ, ಕಾಲೇಜಲ್ಲಿ ಆ ಲೆಕ್ಚರರ್ ಆ ರೀತಿ ಆಡಿದ್ದಕ್ಕೆ ನೀನು ಹೇಗೆ ಅವನಿಗೆ ಬುದ್ಧಿ ಕಲಿಸ್ದೆ, ಆದರೆ ಇವಾಗ ನೋಡಿದ್ರೆ ಈ ರೀತಿ ಮಾತಾಡ್ತಿದ್ಯಲ್ಲ ವಲ್ಲಭ, ಅವನಿಗೂ ಕೂಡ ಸರಿಯಾಗಿ ಹೋಗಿ ಪಾಠ ಕಲಿಸು, ಇನ್ನೆಂದು ಹೆಂಡತಿ ಮೇಲೆ ಈ ರೀತಿ ಕೈ ಮಾಡಬಾರ್ದು, ಆ ರೀತಿ ಮಾಡು ಅಂದಾಗ ಅಯ್ಯೋ ಅದೇ ಬೇರೆ ಇದೇ ಬೇರೆ, ಇದು ಅವರ ಪರ್ಸ್ನಲ್ ವಿಷಯ, ನಾವೇನಾದರೂ ಎಂಟ್ರಿ ಕೊಟ್ಟರೆ ಇದು ನಮ್ಮ ಪರ್ಸ್ನಲ್ ವಿಷಯ, ನೀವು ಯಾರಿಗೆ ಬರೋದಕ್ಕೆ ಅಂತ ಪ್ರಶ್ನೆ ಮಾಡ್ತಾರೆ. ಅದೆಲ್ಲ ಸಾಧ್ಯ ಆಗೋದಿಲ್ಲ ಅಂತ ವಲ್ಲಭ ಹೇಳಿದಾಗ ಅಯ್ಯೋ ಏನಪ್ಪ ಇದು, ಏನಾದರೂ ಮಾಡಿ ಅಲ್ಲಿಗೆ ಹೋಗೋ ರೀತಿ ಮಾಡಬೇಕಲ್ಲ ಅಂತ ಅಂದ್ಕೊಂಡಿದ್ದೆ. ಅಮ್ಮು ಯೋಚನೆ ಮಾಡಿದೆ, ಓವರ್ನ ಆ್ಯಕ್ಟಿಂಗ್ ಮಾಡೋಕ್ಕೆ ಶುರು ಮಾಡ್ಕೋತಾರೆ. ಏನಿದು ವಲ್ಲಭ ಅಷ್ಟೆಲ್ಲ ಆಗ್ತದೆ ಅಂದರೂ ನೋಡ್ಕೊಂಡು ಸುಮ್ಮನೆ ಇದೆಯಲ್ಲ, ಮನೇಲಿ ಇರೋ ತನಕ ಅಷ್ಟೇ ಅವರ ವೈಯಕ್ತಿಕ ವಿಷಯ, ಹೊರಗಡೆ ಬಂದಮೇಲೆ ಅದು ಎಲ್ರಿಗೂ ಸಂಬಂಧಪಟ್ಟಿದ್ದು, ಈ ರೀತಿ ಅನ್ಯಾಯ ನೋಡ್ಕೊಂಡು ಸುಮ್ಮನಿರೋದಾ ಅಂತ ಕೇಳಿದಾಗ ನೋಡ್ತಾರೋ ಈಗ ಹೇಗೆ ಅವ್ರಿಗೆ ಹೋಗಿ ಪಾಠ ಕಲಿಸ್ತೀನಿ ಅಂತ ಹೇಳಿ ವಲ್ಲಭ ಮುಂದಾಗ್ತಾರೆ. ಬಟ್ ಅದಕ್ಕೂ ಮುನ್ನ ಅವರ ತಂದೆ ನಂದ ಅವರೇ ಹೋಗಿದೆ ಆ ಕುಡುಕನ ಕೆನ್ನೆಗೆ ರಪ್ಪ ಅಂತ ಬಾರಿಸ್ಬಿಡ್ತಾರೆ. ಅವ್ರಿಗೆ ಅಚ್ಚರಿ ಆಗ್ಬಿಡತ್ತೆ. ಬಿಕಾಸ್ ತಾವು ಒಪ್ಕೊಂಡಿರೋ ಡೀಲಲ್ಲಿ ವಲ್ಲಭ ಅನ್ನೋ ಹುಡುಗ ಬರಬೇಕಾಗಿತ್ತು, ಆದರೆ ಇವ್ರು ನೋಡಿದ್ರೆ ಇನ್ಯಾರೋ ವಯಸ್ಸಾದ ವ್ಯಕ್ತಿ ಬಂದಿದ್ದಾರಲ್ಲ, ಇದ್ಯಾವುದೋ ಸ್ಪೆಷಲ್ ಎಂಟ್ರಿ ಇರಬೇಕು, ನನ್ನ ಆ್ಯಕ್ಟಿಂಗ್ ಕೂಡ ಸೂಪರ್ ಆಗೇ ಇರಬೇಕು ಅಂತ ಮತ್ತಷ್ಟು ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡ್ಕೋತಾರೆ ವ್ಯಕ್ತಿ. ಏನ್ರಿ ನೀನು ಯಾಕೆ ನನಗೆ ಹೊಡಿತಾ ಇದೆಯಾ, ಏನು ಅನ್ಕೊಂಡಿದ್ಯಾ ನೀನು ನನ್ನ ಹೆಂಡ್ತಿನ ನಾನು ಹೆಂಗಾದರೂ ಕೇಳ್ತೀನಿ ಅಂತ ಹೇಳಿದಾಗ ಮತ್ತಷ್ಟು ಕಪಾಳಕ್ಕೆ ಬಾರಿಸ್ತಾರೆ. ಏನು ಅನ್ಕೊಂಡಿದ್ಯಾ ಹೆಣ್ಮಕ್ಳನ್ನ, ನೀನು ಕುಡಿಯೋದಕ್ಕೆ ಅವ್ರು ದುಡ್ಡು ಕೊಡಬೇಕಾ, ಇಲ್ಲ ಅಂದರೆ ಈ ರೀತಿ ಹೊಡೆಯೋದಾ ಅಂತ ಹೇಳಿ ಬೈದು ಬುದ್ಧಿ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಹೆಂಡತಿಯವರು ಬಂದಿದ್ದೆ, ದಯವಿಟ್ಟು ಸರ್ ನನ್ನ ಗಂಡಂಗೆ ಏನೂ ಮಾಡಬೇಡಿ, ಅವ್ರಿಗೆ ಹೆಚ್ಚು ಕಡಿಮೆ ಆದರೆ ಅದು ಹೇಗೆ ನಾನು ನೋಡ್ಕೊಂಡು ಸುಮ್ಮನಿರಲಿ ಅಂದಾಗ ನೋಡಿದ್ಯಾ, ನೀನು ಇಷ್ಟೆಲ್ಲ ಹೊಡೆದು ಹಿಂಸೆ ಮಾಡ್ತಿದ್ಯಾ, ಆದರೂ ಕೂಡ ಆಕೆ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದಾಳೆ, ಇದನ್ನೇ ಅಲ್ವಾ ಹೆಣ್ಮಕ್ಳು ಅಂತ ಹೇಳೋದು. ಗಂಡಂದರಿಗೆ ಅವ್ರು ಎಷ್ಟು ಮರ್ಯಾದೆ ಕೊಡ್ತಾರೆ, ಅವರ ಜೀವನ ಚೆನ್ನಾಗಿರಬೇಕು, ಅವ್ರು ಚೆನ್ನಾಗಿರಬೇಕು, ಅವ್ರಿಗೆ ಆಯುಸ್ ಜಾಸ್ತಿ ಆಗಬೇಕು ಅಂತೆಲ್ಲ ಮಾತಾಡ್ತಾರೆ. ಆದರೆ ನೀವುಗಳು ಮಾತ್ರ ಈ ರೀತಿ ತೊಂದರೆ ಕೊಡೋದಾ ಅಂತ ನಂದವರು ಹೇಳಿದಾಗ ಏನು ಅನ್ಕೊಂಡಿದ್ಯಾ ನೀನು, ಇದು ಯಾವುದೋ ವ್ಯಕ್ತಿನ ಕರೆಸ್ಬಿಟ್ರೆ ನಾನು ಸುಮ್ಮನೆ ಆಗ್ತೀನಿ ಅನ್ಕೊಂಡಿದ್ಯಾ, ಏನಾಗಬೇಕು ಇವನಿಗೆ ನೀನು,
ಸುಮ್ಮನೆ ಯಾಕೆ ಬಂದು ನನ್ನನ್ನು ಹೊಡಿತಿದ್ದಾನೆ, ನಿನ್ನ ಸ್ನೇಹಿತನ, ಅಣ್ಣನ, ತಮ್ಮನ, ಇನ್ನೇನು ಇವನು ಹಾಗೆಲ್ಲ ಮಾತಾಡ್ತಾನೆ ಆ ವ್ಯಕ್ತಿ. ತಕ್ಷಣ ನಂದ ಅವರ ಕೋಪ ಮತ್ತಷ್ಟು ಪಿತ್ತ ನೆತ್ತಿಗೆ ಇರುತ್ತೆ. ತಕ್ಷಣ ಮತ್ತೊಂದು ಕಪಾಳಕ್ಕೆ 4 ಬಾರಿಸ್ತಾರೆ. ಏನಪ್ಪ ಇದು, ಈ ಅಪ್ಪ ಹಿಗ್ಗಾಮುಗ್ಗ ಬಾರಿಸ್ತಿದ್ದಾರಲ್ಲ ಅಂದ್ಕೊಂಡಿದ್ದೆ, ಕಾಲು ಇಟ್ಕೊಂಡ್ಬಿಡ್ತಾರೆ. ಸರ್ ಇದೆಲ್ಲವೂ ಕೂಡ ನಾಟಕ ಸರ್, ನಾವು ಬೀದಿ ನಾಟಕ ಮಾಡೋರು. ಯಾರೋ 3 ಜನ ಬಂದು ವಲ್ಲಭ ಅಂತಕ್ಕಂಥ ವ್ಯಕ್ತಿ ಬರ್ತಾರೆ, ಅವ್ರು ಬಂದು ನಿಮ್ಮನ್ನು 4 ಹೊಡಿತಾರೆ, ನೀವು ಹೊಡಿಸ್ಕೋಬೇಕು ಅಂತ ಹೇಳಿ ಡೀಲ್ ಮಾತಾಡಿದ್ರು ಸರ್, ಅದಕ್ಕೆ ಮಾಡ್ತಿರೋದು ಸರ್, ಇದರಲ್ಲಿ ಯಾವುದೇ ರೀತಿಯ ಒಂದು ತಪ್ಪಿಲ್ಲ ಸರ್ ನಮ್ಮದು ಅಂತ ಕಾಲು ಇಟ್ಕೊಂಡು ಕೇಳ್ಕೊಂಡಾಗ ನಂದವರು ಶಾಕ್ ಆಗ್ತಾರೆ. ಈ ಕಡೆ ವಲ್ಲಭಂಗೆ ಶಾಕ್ ಆಗ್ತದೆ ಮುಖ್ಯವಾಗಿ, ಬಿಕಾಸ್ ಇದು ಯಾವುದೂ ಕೂಡ ವಲ್ಲಭಂಗೆ ಗೊತ್ತಿರಲಿಲ್ಲ ಯಾರು ಇದೆಲ್ಲ ಮಾಡಿರೋದು ಅಂತ ಅಂದ್ಕೊಂಡು ಯೋಚನೆ ಮಾಡಿ ಅಮ್ಮು ಕಡೆ ನೋಡಿದೆ. ಅಮ್ಮು ನನಗೆ ಗೊತ್ತೇ ಇಲ್ಲ ಅನ್ನೋ ರೀತಿ ನಡ್ಕೋತಾರೆ. ಈ ಕಡೆ ಗಿರಿಜಾ, ಕೇಶವ, ಮೀನಾ ಎಲ್ಲ ಕೂಡ ನಮ್ಮ ನಾಟಕ ಅಟ್ಟು ಫ್ಲಾಪ್ ಆಯಿತು ಅಂತ ತಲೆ ಮೇಲೆ ಕೈ ಹಿಡ್ಕೊಂಡಿದ್ದಾರೆ. ಆತ ಕಡೆ ಪ್ರಿಯಾ ಮತ್ತು ವೀಣಾ ಆಫೀಸಿಂದ ಬರಬೇಕಾದ್ರೆ ವೀಣಾ ಅವರು ಏನೇ ನಿಮ್ಮ ಅತ್ತೆಗೆ ಹೊಟ್ಟೆ ಕಿಚ್ಚು ನಿನ್ನ ಗಂಡನ ಆಫೀಸ್ಗೆ ಹೋದ್ರೆ ಅಂತ ಹೇಳ್ತಿದ್ದೆ. ನೋಡಿದ್ರೆ ಅವರು ಎಷ್ಟು ಚೆನ್ನಾಗಿ ನನ್ನನ್ನು ಕೂಡ ಜೋಪಾನವಾಗಿ ಹೋಗಿ ಬನ್ನಿ ಅಂತ ಕಳಿಸ್ಕೊಟ್ರು ಅಂದಾಗ ಅದೇ ಅಮ್ಮ ನನಗೆ ಅಚ್ಚರಿ ಆಗುತ್ತೋ. ಅವ್ರಿಗೆ ನಾನು ಹೋಗೋದೇ ಇಷ್ಟ ಅಲ್ಲ, ಆದರೆ ಇವತ್ತು ಹೋಗು ನಿನ್ನ ಗಂಡನ ಜೊತೆ ಟೈಮ್ ಪಾಸ್ ಮಾಡಿಕೊಂಡು ಮಾತಾಡ್ಕೊಂಡು ಬಾ ಅಂತೆಲ್ಲ ಹೇಳಿದರು. ಆಮೇಲೆ ನಿನ್ನನ್ನು ಕೂಡ ಅವರಿಬ್ಬರು ಮಾತಾಡಬೇಕಾದ್ರೆ ಬೇರೆಯವ್ರು ತಪ್ಪು ತಿಳ್ಕೊತಾರೆ, ನೀವು ಕೂಡ ಹೋಗಿ ಬನ್ನಿ ಅಂತ ಹೇಳಿದರು. ಈ ರೀತಿ 2 ಮಾತಾಡಿದ್ರು. ಖಂಡಿತ ಅವ್ರು ಏನೋ ಮಾಡ್ತಿದ್ರು ಅನ್ಸುತ್ತೆ ಅಂತ ಪ್ರಿಯಾ ಹೇಳಿದಾಗ ಹೌದು ಕಣ, ಅವ್ರು ನಮ್ಮಿಬ್ಬರನ್ನ ಕೂಡ ಸಾಕಾಕಿದ್ದಾರೆ. ಅಂದರೆ ವಲ್ಲಭನ್ ವಿಶ್ವದಲ್ಲಿ ಏನೋ ಮಾಡ್ತಿದ್ದಾರೆ ಅವರು ಕುತಂತ್ರನ, ಮೊದಲು ಅದನ್ನು ಹೋಗಿ ನಿಲ್ಲಿಸ್ಬೇಕು ನಡಿ ಅಂತ ಹೇಳಿ ವೀಣಾ ಮತ್ತು ಪ್ರಿಯಾ ಇಬ್ಬರು ಕೂಡ ಮನೆ ಕಡೆ ಬರ್ತಿದ್ದಾರೆ. ಎತ್ತ ಕಡೆ ವಲ್ಲಭ ಅಲ್ಲೇ ಇರೋದನ್ನು ನಂದ ಅವರು ಗಮನಿಸದೆ ಏನಿದಲ್ಲ ನಾನು ಮನೆ ಬಿಟ್ಟು ಹೋಗು ಅಂತ ಹೇಳಿದ್ನ, ತಾನೇ ಮನೆ ಬಿಟ್ಟು ಹೋಗಿ ಇವತ್ತು ಮನೆ ಒಳಗಡೆ ಸೇರ್ಕೋಬೇಕು ಅಂತ ಈ ರೀತಿ ಒಳ್ಳೆಯವನು ಅನ್ನೋ ರೀತಿ ನಾಟಕ ಮಾಡಿದ ಮಾತ್ರಕ್ಕೆ ಅದನ್ನೆಲ್ಲ ನಾನು ಭ್ರಮಿಸಿ ಒಪ್ಕೊಂಡು ಅವನನ್ನ ಮನೆಗೆ ಸೇರಿಸ್ಕೋತೀನಿ, ಅವನನ್ನ ಮನೆ ಕರೀತೀನಿ ಅಂತ ಇದೆಲ್ಲ ನಾಟಕ ಮಾಡಿದ್ನ. ಈ ರೀತಿ ಎಲ್ಲ ಮಾಡಿ ಅವನ ಬಗ್ಗೆ ಇರ್ತಕ್ಕಂಥ ಅಲ್ಪ ಸ್ವಲ್ಪ ಮರ್ಯಾದೆನೂ ಕೂಡ ಕಳ್ಕೋಬೇಡ ಅಂತ ಹೇಳು ಗಿರಿಜಾ. ಇನ್ನೊಮ್ಮೆ ಈ ರೀತಿ ಆದರೆ ಖಂಡಿತ ನಾನು ಸುಮ್ಮನೆ ಇರುವುದಿಲ್ಲ, ಅವನ ಬಗ್ಗೆ ಇರೋ ಸ್ವಲ್ಪ ಮರ್ಯಾದೆ ಕೂಡ ಹೊರಟೋಗ್ಬಿಡತ್ತೆ ಅಂತ ಹೇಳಿ ನಂದವರು ಸೆಟ್ ಮಾಡ್ಕೊಂಡು ಬಿಡ್ತಾರೆ. ನಂತರ ವಲ್ಲಭಂಗ್ ತುಂಬ ವಿಚಾರ ಆಗುತ್ತೆ, ಅಲ್ಲಿಂದ ಹೊರಟ್ಬಿಡ್ತಾರೆ. ಈ ಕಡೆ ಅಮ್ಮು, ಕೇಶವ, ಮೀನಾ ಹಾಗೆ ಗಿರಿಜವರು ಎಲ್ಲರೂ ಕೂಡ ಏನಿದು ನಮ್ಮ ಪ್ಲಾನ್ ಉಲ್ಟಾ ಹೊಡೆದೋಯ್ತಲ್ಲ, ಮತ್ತೆ ಇಲ್ಲಿ ವಲ್ಲಭ ಮಾವನ ಮುಂದೆ ಕೆಟ್ಟವನಾಗ್ಬಿಟ್ನಲ್ಲ, ಮತ್ತೆ ಇದಕ್ಕೆಲ್ಲ ನಾವು ಕಾರಣ ಆಗ್ಬಿಟ್ವಲ್ಲ, ಮೊದಲು ಹೋಗಿ ವಲ್ಲಭನ ಹತ್ರ ಕ್ಷಮೆ ಕೇಳಬೇಕು ಅಂತ ಅನ್ಕೊಂಡಿದ್ದೆ. ವಲ್ಲಭ ಇರ್ತಕ್ಕಂಥ ಆ ಒಂದು ಟೆಂಟ್ ಒಳಗೆ ಬರ್ತಾರೆ. ಬಂದಿದೆ ನೋಡು ವಲ್ಲಭ, ನೀನು ತುಂಬಾ ಒಳ್ಳೆಯವನು, ಆದರೆ ಮಾವಂಗೆ ನೀನು ಒಳ್ಳೆತನ ಅರ್ಥ ಆಗ್ತಿಲ್ಲ, ಅದೇ ಕಾರಣಕ್ಕೆ ನೀನು ಒಳ್ಳೆತನನ ಮಾವಂಗೆ ಅರ್ಥ ಮಾಡಿಸ್ಬೇಕು ಅಂತಾನೆ ನಾವು ಈ ರೀತಿ ಡ್ರಾಮಾ ಮಾಡಿದ್ದು, ಆದರೆ ಎಲ್ಲ ಉಲ್ಟಾ ಹೊಡೆದ್ಬಿಡ್ತು ಅಂತ ಮೀನಾ ಎಲ್ಲರೂ ಕೂಡ ಕ್ಷಮೆ ಕೇಳ್ತಾರೆ. ಈ ಕಡೆ ಪ್ರಿಯಾ ಮತ್ತು ವೀಣಾ ಆಲ್ರೆಡಿ ಬಂದು ಅದನ್ನೆಲ್ಲ ಕೇಳಿಸ್ಕೊತಾರೆ. ಎತ್ತ ಕಡೆ ವಲ್ಲಭ ಕೂಡ ಒಳ್ಳೆತನ ಅಂತಕ್ಕಂಥದ್ದು ನಮ್ಮ ಮನಸ್ಸಲ್ಲಿ ಇರಬೇಕೇ ಹೊರತು ಅದನ್ನು ಸಾರಿ ಹೇಳ್ಕೊಂಡು ಬರುವುದಲ್ಲ. ನಾವು ಒಳ್ಳೇದು ಮಾಡೋದು ಯಾರು ಹೊಗಳಲಿಕ್ಕೆ, ಯಾರು ನೋಡಲಿಕ್ಕೆ ಅಂತಲ್ಲ, ನಮ್ಮ ಮನಸ್ಸಿನ ಒಂದು ಆತ್ಮ ತೃಪ್ತಿಗೋಸ್ಕರ, ನಮ್ಮ ಆತ್ಮ ಸಾಕ್ಷಿಗೆ ಅದು ಇಚ್ಛೆ ಆದರೆ ಅಷ್ಟೇ ಸಾಕು ಅಂತ ಹೇಳ್ತಾರೆ. ನಂದವರು ಕೂಡ ಅದನ್ನು ಕೇಳಿಸ್ಕೊತಾರೆ. ಇದರ ನಡುವೆ ಪ್ರಿಯಾ ಮತ್ತು ವೀಣಾ ಇಬ್ಬರು ಕೂಡ ಸೇರಿಕೊಂಡು ಮತ್ತೊಂದು ಕುತಂತ್ರವನ್ನೇ ಮಾಡ್ತಿದ್ದಾರೆ ಅಡುಗೆ ಮನೆಯಲ್ಲಿ. ಹಾಗಿದ್ರೆ ಆ ಒಂದು ಕುತಂತ್ರದಿಂದ ಇಲ್ಲಿ ನಿಜವಾಗ್ಲೂ ಮೀನಾ ಸಂಕಷ್ಟಕ್ಕೆ ಸಿಲುಕಿ ಹಾಕೋಬೇಕಾಗತ್ತೆ, ಏನಾಗತ್ತೆ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.